ನಾವಿವತ್ತು ಯಶವಂತಪುರ ಉಲ್ಲಾಸ್ ಥಿಯೇಟ್ರಲ್ಲಿದ್ದೀವಿ. ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಥಿಯೇಟ್ರ್ ಕಡೆ ಜನರೇ ಬರ್ತಾ ಇಲ್ಲ. ಇದು ಯಾರ ಪ್ರಾಬ್ಲಮ್ ಅಂತಲೇ ಗೊತ್ತಾಗ್ತಾ ಇಲ್ಲ. ಥಿಯೇಟ್ರವರ ಸ್ಥಿತಿ ಮಾತ್ರ ತುಂಬ ಹದಗೆಟ್ಟು ಹೋಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಜನರು ಥಿಯೇಟ್ರಿಗೆ ಬರ್ದಿದ್ರೆ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ. ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ ಅಂತ ಇವತ್ತು ಇಲ್ಲಿನ ಮ್ಯಾನೇಜರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಏನೆಲ್ಲ ಸಮಸ್ಯೆ ಎದುರಿಸ್ತಿದ್ದೀರಾ ಅಂತ ನೀವು ಥಿಯೇಟ್ರಲ್ಲಿ? ಏನಂದರೆ ಸರ್, ಜನನೇ ಬರ್ತಾಯಿಲ್ಲ. ಅಂಥ ಸಿನಿಮಾ ಹಾಕೋರು ಬರ್ತಾಯಿಲ್ಲ. 3 ಜನ 4 ಜನ 5 ಜನ ಬರ್ತಾರೆ, ಅದ್ರ ಮೇಲೆ ಬರ್ತಾನೆ ಇಲ್ಲ. ಏನು ಮಾಡೋದಂತ ಗೊತ್ತಾಗಲ್ಲ. ಯಾವ ದೊಡ್ಡಿರೋ ಸಿನಿಮಾ ಬರ್ತಾಯಿಲ್ಲ, ಎಲ್ಲ ಚಿಕ್ಕ ಪುಟ್ಟ ಸಿನಿಮಾ ಬರ್ತವೆ. ಆದರೆ ಬಂದರೆ 3 ಜನ 4 ಜನ, ನಮಗೂ ಏನೂ ವರ್ಕೌಟ್ ಆಗೋಲ್ಲ. ಇತ್ತ ಹುಡುಗರು ಪೇಮೆಂಟ್ ಕೊಡಬೇಕು, ಇದು ಮತ್ತು ಓನರ್ಗಳು ತುಂಬ ಕಷ್ಟಪಡ್ತಾರೆ ಸರ್. ಓಕೆ, ಡೈಲಿ ಅಂದರೆ ಯಾರು ಜನರೇ ಬರ್ತಾ ಇಲ್ವಾ, ಅಥವಾ ಮಧ್ಯಾಹ್ನ ಶೋಗೆ ಆ ಥರದ್ದು ಏನಾದರೂ ಇದೆಯಾ ಏನು ಅಂತ? ಏನಿಲ್ಲ, ಓಡುತ್ತೆ. ಒಂದೊಂದು ಸಿನಿಮಾ ಹಾಕೋದು ಒಂದು 10 ಜನ 12 ಜನ ಬರ್ತಾರೆ ಒಂದೊಂದು ಶೋಗೆ. ಅದೇ 1000 ರೂಪಾಯಿ 1200 ರೂಪಾಯಿ ಆಗ್ತಾಯಿದೆ. ಆಮೇಲೆ 4 ಶೋಲ್ಲಿ ಓಡೋದೇ 2 ಶೋ, 2 ಶೋ ಓಡೋದೇ ಹೆಚ್ಚಾಗ್ಬಿಟ್ಟಿದೆ ಈಗ. ಹಾಂ, ಒಂದು ಉಲ್ಲಾಸ್ ಥಿಯೇಟ್ರಲ್ಲಿ ಒಂದು 800 ಕೆಪಾಸಿಟಿ ಇರ್ಬೋದಾ ಸೀಟು? 700 ಚಿಲ್ಲರೆ. ಓಕೆ, ಆ ಥರ 800 ಅಂತ ಇಟ್ಕೊಳ್ಳಿ. ಅಷ್ಟಿದ್ರೂ ಕೂಡ ಇಷ್ಟೆಲ್ಲ ಮೇಂಟೈನ್ ಮಾಡಿ ನೀವು ಡೈಲಿ 1000 ರೂಪಾಯಿ ಆದರೆ ಕಲೆಕ್ಷನ್ ಆದರೆ ಸಾಕಾಗುತ್ತಾ ಏನು ಅಂತ? ಇಲ್ಲ ಸರ್, ಸಾಕಾಗಲ್ಲ ಸರ್. ಅದು ಏನಂದರೆ ಥಿಯೇಟ್ರು ನಿಂತ್ಕೋಬಾರ್ದು, ಇವತ್ತೆಲ್ಲ ನಾಳೆ ಪಿಕಪ್ ಆಗುತ್ತೆ ಅಂತ ಬರೋ ಜನಕ್ಕೆ ಅಷ್ಟು ಆಡಿಯನ್ಸ್ಗೆ ತೋರಿಸ್ಕೊಂಡು ಹೋಗ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಾದರೆ ಏನಾದರೂ ಇದೇ ಥರ ಸಮಸ್ಯೆ ಮುಂದೆ ಇನ್ನೂ ಕಂಟಿನ್ಯೂ ಆದರೆ ಥಿಯೇಟ್ರ್ ಮುಚ್ಚುವಂಥ ಪರಿಸ್ಥಿತಿ ಉಂಟಾಗುತ್ತಾ ಏನು ಅಂತ ಸರ್? ಅದು ಓನರು ಇದು ಮಾಡ್ಕೋಬೇಕು ಸರ್. ಓನರು ಪಾಪ ಅವರು ತುಂಬ ಬರ್ತಾರೆ, ನೋಡ್ತಾರೆ. ಅವ್ರ ಮನಸ್ಸಲ್ಲಿ ಏನಿದೆ ಅದು ಗೊತ್ತಿಲ್ಲ. ನಾವು ಒಟ್ಟಿನಲ್ಲಿ ಅದೇ ಥರ ಆಗ್ಬೋದೇನೋ ಅನ್ನಿಸ್ತೈತೆ ಸರ್. ಯಾರು ಜನ ಬಂದರೆ ಅದು ದೊಡ್ಡ ಸಿನಿಮಾ ಬಂದರೆ ಮಾತ್ರ ಬರ್ತಾರೆ ಜನ, ಇಲ್ದಿರಿಲ್ಲ. ನೀವು ನೋಡಿದಾಗ ಯಾವುದಕ್ಕೆ ದೊಡ್ಡ ಸಿನಿಮಾ ಬಂದಾಗ ಯಾವುದಕ್ಕೆ ಬಂದಿದ್ರು ಜನ ಸರ್? ತುಂಬ KGF, ಈ ಚಾರ್ಲಿ, ಮತ್ತು ಬಡವ ರಾಸ್ಕಲ್ಲು, ಸಲಗ, ಇಂಥ ಸಿನಿಮಾ ಎಲ್ಲ. ಮೊನ್ನೆ ಇತ್ತೀಚೆಗೆ ಓಡಿದ ಸಿನಿಮಾ ಅಂದರೆ ಇದು ಯಾವುದು, ಹನುಮಾನ್ ಅಂತ. ಒಳ್ಳೆ ಜನ ಬರ್ತಾಯಿದ್ರು ಸರ್. ದರ್ಶನ್ ಅವ್ರ ಸಿನಿಮಾ ಅದು ನಾವು ಹಾಕಿರಲಿಲ್ಲ, ಆದರೂ ಆಮೇಲೆ ಹಾಕಿದ್ದು, ಸೆಕೆಂಡ್ ರನ್ನಿಂಗ್ ಹಾಕಿದ್ದು, ಪರವಾಗಿಲ್ಲ, ಚೆನ್ನಾಗಿ ಬರ್ತಾಯಿದೆ ಸರ್ ಜನ. ನಿಮ್ಮ ಪ್ರಕಾರ ಏನಂದರೆ ಸ್ಟಾರ್ ಸಿನಿಮಾಗಳು ಬರ್ತಾ ಇಲ್ಲ, ಆ ಕಾರಣದಿಂದ ಜನರು ಥಿಯೇಟ್ರ್ ಕಡೆ ಬರ್ತಾ ಇಲ್ಲ, ಇದೊಂದೇ ಸಮಸ್ಯೆನ ಅಥವಾ ಇನ್ನೂ ಏನಾದರೂ ಸಮಸ್ಯೆ ಇದೆಯಾ ಅಂತ? ಖಂಡಿತ ಇದೇ ಸಮಸ್ಯೆ ಸರ್, ಬೇರೆ ಇಲ್ಲ. ಇನ್ನೊಂದು ದೊಡ್ಡ ಸಿನಿಮಾ ಬಂದರೆ ಮಾತ್ರ ಆಡಿಯನ್ಸು ಬರ್ತಾರೆ ಜನ. ಈ ಚಿಕ್ಕ ಪುಟ್ಟ ಸಿನಿಮಾ ಬಂದರೆ ಬರ್ತಾಯಿಲ್ಲ. ಓಕೆ, ದೊಡ್ಡ ಸಿನಿಮಾ ಅಂದಾಗ ನಮ್ಮ ದರ್ಶನ್ ಅವರು, ಸುದೀಪ್ ಅವರು, ಯಶ್ ಅವರು, ಪ್ರತಿಯೊಬ್ಬರು ಕೂಡ, ಈ ಸ್ಟಾರ್ ಹೀರೋ ಶಿವಣ್ಣ ಅಂತಿರ್ಬೋದು, ಪ್ರತಿಯೊಬ್ಬರು ಕೂಡ ಸಿನಿಮಾ ಬರ್ತಾನೆ ಇರಬೇಕು. ಆದ್ದರಿಂದ ಬರೋಲ್ಲ. ಇತ್ತಿಲ್ಲ ಬರ್ತಾ ಇದೆಯಲ್ಲ, ಏನು ಬರ್ತಾ ಇಲ್ವ ಅವ್ರ ಸಿನಿಮಾ? ಏನು ಅನ್ಸುತ್ತೆ ಸದ್ಯಕ್ಕೆ ಯಾವ ಬರ್ತಾಯಿಲ್ಲ. ನಮ್ಗೆ ಒಳ್ಳೆ ಮೊನ್ನೆ ಕಲೆಕ್ಷನ್ ಬಂದಿತ್ತಂದ್ರೆ ಯುವ ಸಿನಿಮಾ ಹಾಕಿದ್ದು, ಅದು ಒಳ್ಳೆ ಕಲೆಕ್ಷನ್ ಬರ್ತು. ಅದಾದಮೇಲೆ ಹತ್ತಿಂದ ಈಚೆಗೆ ಹಾಕಿರೋ ಸಿನಿಮಾಗಳೆಲ್ಲ ಒಂದಲ್ಲ 2 ಪಿಕ್ಚರ್ 3 ಪಿಕ್ಚರ್ ಹಾಕ್ತಾಯಿದ್ದೀವಿ ಒಂದೊಂದು ಶೋಗೆ. ಯಾವುದಾರ ಇದಾದರೂ ಎತ್ಕೊಳ್ಳುತ್ತೆ, ಹಿಂಗೆ ಕಲೆಕ್ಷನ್ ಬರುತ್ತೆ ಅಂತ ಮಾಡ್ತಾಯಿದ್ದೀವಿ. ಎಲ್ಲ ಅದೇ ಎಲ್ಲ ಕಲೆಕ್ಷನ್ ಏನು ಅಷ್ಟು ಬರ್ತಾಯಿಲ್ಲ ಸರ್. ಒಂದು ಸಮಸ್ಯೆ ಅಂದರೆ ಈ ಪರಿಹಾರ ಆಗಬೇಕು ಅಂದರೆ ಏನು ಅಂತ, ಯಾವ ರೀತಿ ಪರಿಹಾರ ಆಗ್ಬೋದು ಮುಂದೆ? ಯಾವ ರೀತಿ ಅಂದರೆ ಸರ್, ದೊಡ್ಡ ಸಿನಿಮಾ ಬಂದ್ರೇ ಆಗೋದು. ಈ ಚಿಕ್ಕ ಪುಟ್ಟ ಸಿನಿಮಾ ಬಂದರೆ ಯಾವುದೂ ಆಗ್ತಾಯಿಲ್ಲ ಸರ್. ಈ ಮೊಬೈಲ್ಗಳು ಇರೋದಕ್ಕೆ, ಈ OTT ಅವು ಇವು ಇರೋದು ಎಲ್ಲ TV ಇದಿರೋದಕ್ಕೆ ಏನು ಕಲೆಕ್ಷನೇ ಬರ್ತಾಯಿಲ್ಲ ಸರ್. ಎಲ್ಲರೂ ಅದೇ ಸಮಸ್ಯೆ, OTTಯಿಂದನೇ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂತ. ಏನು ಮಾಡೋದು ಸರ್? ಯಾರೂ ಬರ್ತಾಯಿಲ್ಲ. ಎಲ್ಲ ಮೊಬೈಲ್ಗಳು ಅಷ್ಟೇ, ಮೊಬೈಲ್ಗಳಲ್ಲೇ ನೋಡ್ಕೊಂಡಿರ್ತಾರೆ, ಯಾರೂ ಬರ್ತಾಯಿಲ್ಲ. ಇದು ಅಂದರೆ ಈ ವರ್ಷದಲ್ಲೇ ಬರುವಂಥ ಸಿನಿಮಾಗಳಿಂದ ಬ್ಯಾಕ್ ಟು ಬ್ಯಾಕ್ ತುಂಬ ದರ್ಶನ್ ಸರ್ದು ಒಂದು ಬರುತ್ತೆ, ಧ್ರುವ ಸರ್ಜಾ ಅವ್ರದ್ದು 2 ಬರುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಈ ಬ್ಯಾಕ್ ಟು ಬ್ಯಾಕ್ ಬಂದಾಗ ಆ ಸಮಸ್ಯೆ ಖಂಡಿತ ಒಂದು ಸ್ವಲ್ಪ ಇದಾಗ್ಬೋದು ಅನ್ಸುತ್ತಾ ಏನು? ಖಂಡಿತ ಆಗುತ್ತೆ ಸರ್. ಆ ಥರ ಬಂದರೆ ಸಿನಿಮಾ ನೋಡಿ, ಒಬ್ಬೊಬ್ಬ ಹೀರೋಗಳ್ದು ಬರ್ತಾಯಿದ್ರೆ ಸ್ವಲ್ಪ ಇದಾಗುತ್ತೆ. ಅದು ಇದೆಲ್ಲ ಮುಚ್ಕೊಂಡು ಹೊಂಟೋಗ್ತೈತೆ. ಖಂಡಿತ ಅಂದರೆ ಈ ಥಿಯೇಟರ್ ಸಮಸ್ಯೆ ಕೂಡ ಒಂದು ಪರಿಹಾರ ಆಗುತ್ತೆ ಸರ್. ಹೌದು ಸರ್. ಈ ಮೂಲಕ ಈ ಸ್ಟಾರ್ಸ್ಗೆ, ನಮ್ಮ ಇಂಡಸ್ಟ್ರಿಯಲ್ಲಿರುವಂಥ ಹೀರೋಗೆ ಏನಾದರೂ ಹೇಳೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಪ್ರತಿಯೊಬ್ಬರು ಕೂಡ ನಮ್ಮ ಹೀರೋ, ಪ್ರತಿಯೊಬ್ಬರು ವರ್ಷಕ್ಕೆ 3 ಸಿನಿಮಾ ಮಾಡಬೇಕು. ಒಳ್ಳೆ ಜನ ಥಿಯೇಟ್ರಿಗೆ ಬರೋಂಗೆ ಅವರು ಮಾಡೋದೇ ಖಂಡಿತ ಆಗುತ್ತೆ ಸರ್. ಈ ಥರ ಮಾಡೋದ್ರಿಂದ ಒಂದು ಸಿನಿಮಾ ಥಿಯೇಟ್ರ್ ಮುಚ್ಚುವಂಥ ಪರಿಸ್ಥಿತಿ ಬರಲ್ಲ. ಅಂದರೆ ಈಗ ಇತ್ತೀಚಿನ ದಿನ ಏನಾಗ್ತಿದೆ ಅಂದರೆ ಎಲ್ಲ ಸಿಂಗಲ್ ಸ್ಕ್ರೀನ್ ಎಲ್ಲ ಮುಚ್ಚೋಗುವಂಥ ಪರಿಸ್ಥಿತಿ ಬರ್ತಾ ಇದೆ ಎಲ್ಲ ಕಡೆ. ಇದೀಗ ಹೋದರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ನೋಡೋಕ್ಕೆ ಸಿಗಲ್ಲ ಸಿಂಗಲ್ ಸ್ಕ್ರೀನ್. ಆ ಥರದ್ದು ಏನಾದರೂ ಸಮಸ್ಯೆ ಉಂಟಾಗುತ್ತಾ ಅಂತ? ಖಂಡಿತ ಆಗಲ್ಲ ಸರ್. ಈ ಥರ ಇವ್ರು ಮಾಡೋದೇ ಸಿನಿಮಾಗಳು ಬಂದರೆ ಯಾವತ್ತು ಸಿಂಗಲ್ ಥಿಯೇಟ್ರುಗಳು ಆ ಥರ ಸ್ಕ್ರೀನ್ಗಳು ಆಗಲ್ಲ.
ಜನ ಬಂದೇ ಬರ್ತಾರೆ. ಆ ಆ ಆ ಥರ ನೋಡೋ ಜನ ಬೇರೆ, ಇಲ್ಲಿ ಬರೋ ನೋಡೋ ಜನ ಎಲ್ಲ ಸಿಂಗಲ್ ಥಿಯೇಟ್ರಲ್ಲಿ ನೋಡ್ಬೇಕಂತ ಆಸೆ ಪಡ್ತಾರೆ. ಆದರೆ ಅದೇ ಹೀರೋಗಳ್ದು ಸಿನಿಮಾ ಬರಬೇಕು, ದೊಡ್ಡ ದೊಡ್ಡ ಪಿಕ್ಚರ್ಗಳು, ಮತ್ತು ಎಲ್ಲರದು ಬಂದರೆ ಸಿನಿಮಾ ಚೆನ್ನಾಗಿದ್ರೆ ಖಂಡಿತ ಬರ್ತಾರೆ ಸರ್ ಜನ. ಯಾವ ಹೀರೋ ಆದ್ರೂ ಪರವಾಗಿಲ್ಲ, ಸುಮಾರಾಗಿ ಒಂದು ಅವರೇಜ್ ಬರ್ತಾರೆ. ಆದಷ್ಟು ಬಂದರೆ ಒಳ್ಳೆಯದು ಸರ್ ದೊಡ್ಡ ಸಿನಿಮಾ. ಇವಾಗಿನ ಸ್ಥಿತಿ ಹೇಗಿದೆ ಅಂತಂದರೆ ಇದೇ ಮುಂದುವರೆದ್ರೆ ಯಾವ ಥರ ಆಗುತ್ತೆ? ಇನ್ನೂ ಸಮಸ್ಯೆ ಪರಿಹಾರ ಆಗ್ಬೋದು ಅನ್ನೋ ಒಂದು ಹೋಪ್ ಇದೆಯಾ ಸರ್? ಖಂಡಿತ ಇದೆ ಸರ್. ಇದಕ್ಕೆ ಏನಾರ ಮಾಡ್ತಾರೆ ಎಲ್ಲ ಸೇರಿ ದೊಡ್ಡವರು ಅಂದ್ಬಿಟ್ಟು ಒಂದು ಹೋಪ್ ಇದೆ ಸರ್. ಚೇಂಬರರೆಲ್ಲ ಮೊನ್ನೆ ಹೇಳ್ತಾಯಿದೆ ಎಲ್ಲ ಇದು ಮಾಡ್ತೀವಿ ಅಂತ. ಏನೋ ಮಾಡಿದ್ರೆ ಹೆಂಗೋ ಓನರು ಉಳ್ಕೊಂಡ್ರೆ ನಾವು ಸ್ವಲ್ಪ ಉಳ್ಕೊತೀವಿ ಸರ್. ಖಂಡಿತ ಪಾಪ ಓನರ್ಗೆ ಏನಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗುತ್ತೆ. ಅವರು ಅದೇ ನಿರೀಕ್ಷೆಯಲ್ಲಿದ್ದಾರೆ ಓನರ್ಗಳು. ಏನೋ ಬಂದರೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ನಾನು ಸ್ವಲ್ಪ ಇದಕ್ಕಿಂತ ಇನ್ನೊಂದು ಸ್ವಲ್ಪ ಮುಂದೆ ಚೆನ್ನಾಗಿ ಹೋಗ್ಬೋದು ಅನ್ನಿಸ್ತದೆ ಸರ್. ಈ ಸಮಸ್ಯೆ ಯಾವಾಗಿಂದ ಉಂಟಾಗಿರೋದಂದರೆ ಈ ಕೊರೋನಾ ಆದಮೇಲಿಂದ ಈ ಥರ ಸಮಸ್ಯೆ ಉಂಟಾಗಿತ್ತಾ ಅಥವಾ ಹಿಂದೆನೂ ಹೀಗಿದ್ದಿತ್ತ? ನೀವು ನೋಡಿದ್ರೆ ಈ ಥರದ್ದೊಂದು ನೋಡಿದ್ರೆ ಎಲ್ಲ ಥಿಯೇಟ್ರ್ ಖಾಲಿ ಹೊಡೆಯೋದು, ಏನು ಸಿನಿಮಾಗೆ ಜನನೇ ಬರ್ದಿರೋದು, ಬಂದರೂ ಒಂದು 2-3 ಜನ ಬರೋದು, ಈ ಥರದ ಮುಂಚೆನೂ ನೋಡಿದ್ರೆ ಅಥವಾ ಇದಾದ್ಮೇಲೆ ನೋಡ್ತಿರೋದು? ಇಲ್ಲ ಸರ್, ಇದು ಕೊರೋನಾ ಆದಮೇಲೆ ಬಂದಿರೋದು. ಇದು ಅದ್ರ ಮುಂಚೆ ಆ ಸಿನಿಮಾಗಳು ನೀವು ಎಂಥ ಸಿನಿಮಾ ಹಾಕೋರು ಥಿಯೇಟ್ರಲ್ಲಿ 30-40 ಜನ ಬರ್ತಾಯಿದ್ರು. ಈ ಕೊರೋನಾ ಬಂದಾದಮೇಲೆ ಈ ಥರ ಆಗಿರೋದು. ಜನ ಬರ್ತಾಯಿಲ್ಲ. ಸ್ಟಾರ್ಸ್ ಹೀರೋಗಳ ಸಿನಿಮಾಗಳು ಬಂದರೆ ಎಲ್ಲನೂ ಸರಿ. ಖಂಡಿತ ಸರ್, ಹೌದು ಸರ್, ಬರಲಿ ಅಂತ ನಾವು ಅದು ಕೇಳ್ಕೊತೀವಿ. ಹಂಗೆ ಎಲ್ಲ ಸಿನಿಮಾ ನಮ್ಮ ಥಿಯೇಟ್ರಲ್ಲಿ ಎಲ್ಲ ಸಿನಿಮಾನೂ ಓಡಲಿ ಅಂತ ನಾವು ಕೇಳ್ಕೊತೀವಿ ಸರ್. ರೀಸೆಂಟಾಗಿ ಯಾವ ಸರ್ ನಿಮ್ಮಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿರೋದು? ಯುವ ಬಿಟ್ಟರೆ ಮತ್ತೆ ಹಿಂದೆ ಯಾವ್ದು ಮಾಡಿದ್ವಿ? ಯುವ ಬಿಟ್ಟರೆ ಅವೇ ಸರ್, ಹೇಳಿಲ್ವ, ಸಲ್ಗ, ಬಡವ ರಾಸ್ಕಲು, KGF ಈ ಥರ ಸಿನಿಮಾಗಳು, ಮತ್ತು ಹನುಮಾನು ಎಲ್ಲ ಚೆನ್ನಾಗಿ, ಜೈಲರು ಇವೆಲ್ಲ ಚೆನ್ನಾಗಿ ಓದೋ ಸರ್ ಸಿನಿಮಾಗಳು ಓದೋ. ಇತ್ತೀಚೆಗೆ ಅಂದರೆ ಅದೇ ಈಗ ಟಗರು ಪಲ್ಯನೂ ಚೆನ್ನಾಗಿ ಹೋಗ್ತು, ಅದು ಚೆನ್ನಾಗಿ ಹೋಯ್ತು, ಎಲ್ಲ ಹೋಗ್ತಾ ಇದೆ. ಸಿನಿಮಾ ಚೆನ್ನಾಗಿದೆ ಹೋಯ್ತು. ಈ ಹೊಸಬ್ರು ಮಾಡೋದು ಏನಾಯ್ತು ಗೊತ್ತಾ, ಜನ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಥಿಯೇಟ್ರಿಗೆ. ಅಯ್ಯೋ ಅಲ್ಲಿ ಬರ್ತಾರೆ, ಪೋಸ್ಟ್ರು ನೋಡ್ತಾರೆ ಅಂತ ಹೋಗ್ತಾರೆ ಸರ್. ಈಗ ಏನಾಗೋಗಿದೆ ಅಂದರೆ, ಮೊದಲು ಹೌಸ್ಫುಲ್ ಆದರೆ ನಾವೇ ಜನ ಕಳಿಸ್ತಾಯಿದ್ದೋ, ಈಗೇನಾಗಿದೆ ನಾವೇ ಕರೆಯೋಂಗಾಗಿದೆ ಥಿಯೇಟ್ರಿಗೆ. ಅದು ಬರ್ತಾಯಿಲ್ಲ ಸರ್. ಈ ವರ್ಷದಲ್ಲಿ ಎಂಡಲ್ಲಿ ನಮ್ಮ ಡಿಸೆಂಬರಲ್ಲಿ ದರ್ಶನ್ ಸರ್ ಡೆವಿಲ್ ಕೂಡ ಬರ್ತಾ ಇದೆ. ಅಂದರೆ ಇದೆಲ್ಲ ಸಮಸ್ಯೆ ಒಂದು ಪರಿಹಾರ ಅಂತ ಸಿಗುತ್ತೆ. ಥಿಯೇಟ್ರ್ ಸಿಬ್ಬಂದಿಯಾಗಿ ನಿಮಗೆ ಎಷ್ಟು ಖುಷಿ ಇರುತ್ತೆ ಅಂತ? ಒಂದು ಸಿನಿಮಾ, ಒಂದು ಸ್ಟಾರ್ ಹೀರೋ ಸಿನಿಮಾಗಳು ಬಂದಾಗ, ಅಂದರೆ ರೀಸೆಂಟಾಗಿ ಕಾಟೇರ ಬಂದಿತ್ತು, ಅದ ನಂತರ ಮತ್ತೆ ಈಗ ಡೆವಿಲ್ ಬರ್ತಾ ಇದೆ, ಎಷ್ಟು ಖುಷಿ ಇದೆ ಅಂತ? ತುಂಬ ಖುಷಿ ಇದೆ ಸರ್. ಒಂದು ದೊಡ್ಡ ಅಂಥ ಪಿಕ್ಚರ್ಗಳು ಬಂದ ಅಂದರೆ ಈ ಹಳೇದೆಲ್ಲ ಮರ್ತು ಬಿಡ್ತೀವಿ ನಾವು. ಈ ಕೂತಿರೋದು, ಈ ಜನ, ಇದು ಒಂದು ಸಿನಿಮಾ ಬಂದು ಹಂಗೆ ಜನ ಬರ್ತಾಯಿದ್ರೆ ನಿಜವಾಗ್ಲೂ ಇವೆಲ್ಲ ಮರ್ತು ಬಿಡ್ತೀವಿ ಸರ್. ಖಂಡಿತ ಕಾಯ್ತಾ ಇದ್ದೀವಿ. ಸ್ಟಾರ್ ಸಿನಿಮಾಗಳು ಬರಬೇಕು. ಇಂಥ ಮಾಲೀಕರು, ಥಿಯೇಟ್ರ್ ಮಾಲೀಕರು ಸ್ವಲ್ಪ ಚೆನ್ನಾಗಾಗಬೇಕನ್ನೋದೇ ನಮ್ಮ ಆಸೆ. ಓಕೆ ಸರ್, ಥ್ಯಾಂಕ್ಸ್ ಸರ್. ಆಯ್ತು ಬಿಡ್ರಿ, ಕಟ್ ಮಾಡಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.